ಸುರಪುರ ಉಪಚುನಾವಣೆಯ ಸುರಪುರ ಮಂಡಲ ಸಮಾವೇಶದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜುಗೌಡ ರೈತಪರ ಕಳಕಳಿಯ ನಾಯಕ ಅವರನ್ನ ಭಾರೀ ಬಹುಮತದೊಂದಿಗೆ ಕ್ಷೇತ್ರದ ಜನ ಗೆಲ್ಲಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮನವಿ ಮಾಡಿದ್ರು. ಈ ಭಾಗದ ರೈತರ ಕಷ್ಟ ಸಮಸ್ಯೆ ಬಿಜೆಪಿಗೆ ಗೊತ್ತಿದೆ. ಬಿಜೆಪಿ ಸರ್ಕಾರವಿದ್ದಾಗ ರೈತರಿಗೆ ಎಕರೆಗೆ 14,000ದಿಂದ 25,000 ರೂಪಾಯಿವರೆಗೂ ಪರಿಹಾರ ನೀಡಿದ್ದೇವೆ. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ರೈತರಿಗೆ ಬರ ಪರಿಹಾರ ಕೇವಲ 2,000 ರೂಪಾಯಿ ಭಿಕ್ಷೆ ರೀತಿ ನೀಡ್ತಿದೆ ಎಂದು ಆರೋಪಿಸಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದಿಂದ 5 ಕೆಜಿ ಬಡವರಿಗೆ ಉಚಿತ ಅಕ್ಕಿ ನೀಡುತ್ತೆ. ಇದನ್ನೇ ಕಾಂಗ್ರೆಸ್ನವರು ನಾವು ಉಚಿತ ಅಕ್ಕಿ ನೀಡುತ್ತಿದ್ದೇವೆ ಎನ್ನುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ತು ತಿನ್ನುತ್ತಿದ್ದಾರೆ ಎಂದು ದೂರಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ರೈತರ ಬಗ್ಗೆ ಅಧಿಕಾರ ಹಾಗೂ ಹಣದ ದರ್ಪ ತೋರಿಸಿದ್ದಾರೆ. ಅಣೆಕಟ್ಟು ನಿಮ್ಮ ಸ್ವಂತ ಆಸ್ತಿಯಲ್ಲ, ರೈತರಿಗೆ ನೀರು ಕೊಡುವುದು ಸರ್ಕಾರದ ಕರ್ತವ್ಯ. ಜವಾಬ್ದಾರಿ ಮರೆತು ಹಗುರವಾಗಿ ಮಾತನಾಡಿದ್ದು ಸರಿಯಲ್ಲ. ನಿಮ್ಮ ಅಧಿಕಾರ ದರ್ಪಕ್ಕೆ ಬೆಂಗಳೂರಿನ ಗ್ರಾಮೀಣ ಕ್ಷೇತ್ರದಲ್ಲಿ ಜನರು ಬಿಜೆಪಿಗೆ ಬೆಂಬಲಿಸಿ ಕನಕಪುರ ಬಂಡಿಯಲ್ಲಿ ಕಮಲ ಅರಳಿಸಿ ತಕ್ಕ ಪಾಠ ಜನ ಕಲಿಸಲಿದ್ದಾರೆ ಎಂದರು. ಈ ವೇಳೆ ಲೋಕಸಭೆ ಅಭ್ಯರ್ಥಿ ರಾಜಾ ಅಮರೇಶ್ವರ ನಾಯಕ್, ಹಣಮಂತ ನಾಯಕ್, ರಾಜು ಜಿತೇಂದ್ರ ನಾಯಕ್, ರಾಜಾ ಕುಶಾಲ ನಾಯಕ, ಬಿಜೆಪಿ ಮಂಡಲ ಅಧ್ಯಕ್ಷ ಸಂಗಣ್ಣ ಸಾಹುಕಾರ ವೈಲಿ, ಸುರೇಶ್ ಸಜ್ಜನ್, ಬಸನಗೌಡ ಯಡಿಯಾಪುರ, ವೀರೇಶ ಸಾಹುಕಾರ ಚಿಂಚೋಳಿ, ಯಲ್ಲಪ್ಪ ಕುರಗುಂದಿ, ಸಿದ್ದನಗೌಡ ಕರಿಭಾವಿ, ಎಚ್ಸಿ ಪಾಟೀಲ, ಚಂದ್ರಶೇಖರಗೌಡ ಮಾಗನೂರ, ಮೇಲಪ್ಪ ಗುಳಗಿ, ಬಸವರಾಜಸ್ವಾಮಿ ಸ್ಥಾವರಮಠ, ಹೊನ್ನಕೇಶವ ದೇಸಾಯಿ, ಗದ್ದೆಪ್ಪ ಪೂಜಾರಿ, ಶಿವಪ್ಪ ಸದಬ ಇತರರಿದ್ದರು. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್, ಹುಣಸಗಿ. ಎಲ್ಲ ಕಾರ್ಯಕರ್ತ ಬಂಧುಗಳ ಶ್ರದ್ಧೆ ತಾಯಂದಿರ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇವತ್ತು ಹುಣಸಗಿನಲ್ಲಿ ಸೇರಿರ್ತಕ್ಕಂಥ ಜನ ಸಾಗರವನ್ನು ನೋಡಿದ್ರೆ, ಹುಣಸಗಿಯಲ್ಲಿ ಸೇರಿರ್ತಕ್ಕಂಥ ಜನಸಾಗರವನ್ನು ನೋಡಿದ್ರೆ ತಾವೆಲ್ಲರೂ ಸಹ ಮೊನ್ನೆ ಇಲ್ಲಿ ಬಂದು ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಮಾತನಾಡಿ ಅಧಿಕಾರದ ದರ್ಪದಿಂದ ಹಣದ ಒಂದು ದರ್ಪದಿಂದ ಇವತ್ತು ಸುರಪುರವನ್ನು ಕೂಡ ಗೆಲ್ಬಹುದು ಅಂತ ಅಹಂಕಾರದಿಂದ ಬಂದಂತ ಡಿಕೆ ಶಿವಕುಮಾರ್ ಅವರಿಗೆ ಉತ್ತರವನ್ನು ಕೊಡೋದಕ್ಕೋಸ್ಕರ ಇವತ್ತು ಜನಸಾಗರಕ್ಕೆ ಸೇರಿರ್ತಕ್ಕಂಥದ್ದು ಇಷ್ಟಪಡ್ತೇನೆ. ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ಮೊನ್ನೆ 26ನೇ ತಾರೀಕು ಚುನಾವಣೆ ಮುಗಿದಿದೆ. ಅಲ್ಲೂ ಸಹ ಏನು ಕನಕಪುರದ ಬಂಡೆ ಅಂತ ಹೇಳಿ ಅಲ್ಲೂ ಕೂಡ ಆರ್ಭಟವನ್ನು ಮಾಡ್ತಾ ಇದ್ದಂತ ಡಿಕೆ ಶಿವಕುಮಾರ್ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ ಬಂಡೆಯನ್ನ ಈ ಬಾರಿ ಪುಡಿ ಮಾಡ್ತೇವೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿನ ಆಶೀರ್ವಾದ ಮಾಡಿದ್ದಾರೆ. ಅಲ್ಲಿ ತಮಗೆ ಗೊತ್ತಿರಲಿ, ಲೋಕಸಭಾ ಚುನಾವಣೆ ಮತ ಎಣಿಕೆ ಶುರುವಾದ ಗೊತ್ತಾಗ್ತದೆ. ಜೂನ್ 4ನೇ ತಾರೀಕು ಮತ ಎಣಿಕೆ ಮಾಡಿದಾಗ ಗೊತ್ತಾಗ್ತದೆ. ಈ ಒಂದು ಡಿಕೆ ಶಿವಕುಮಾರ್ ಅವರ ಭದ್ರಕೋಟೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಛಿದ್ರ ಆಗಿ ಆ ಬಂಡೆಯ ನಡುವೆ ಕಮಲದ ಅರಳಿರ್ತದೆ. ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ಆ ಕ್ಷೇತ್ರದ ಮತದಾರರು ಬಿಜೆಪಿಗೆ ಆಶೀರ್ವಾದ ಮಾಡಿದ್ದಾರೆ. ಬಂದೊಳ ಕೇವಲ 10 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಸುರಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ. ಸುರಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ. ನಮ್ಮ ಜನಪ್ರಿಯ ನಾಯಕ ಇವತ್ತು ಸನ್ಮಾನ ಯಡಿಯೂರಪ್ಪನವರಿಗೆ ಬಹಳ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ರಾಜುಗೌಡ ಅವರನ್ನ ಈ ಬಾರಿ ಆದ್ರೂ ಗೆಲ್ಲಿಸಲೇಬೇಕು. ನೀನು ಕೂಡ ರಾಜುಗೌಡ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಸುರಪುರ ತಾಲೂಕಿಗೆ ಹೋಗಬೇಕು ಅಂತ ಹೇಳಿ ಯಡಿಯೂರಪ್ಪನನ್ನು ಕಳಿಸಿರ್ತಕ್ಕಂಥದ್ದು. ನಾನು ನಿಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರೈತರ ಹೊರಕ್ಕೆ ನೀಡಬೇಕಾಗಿದೆ. ನಮ್ಮ ಶರಣ ಕಂದಕೂರ್ ಅವರು ಹೇಳ್ತಾ ಇದ್ರು, ಕಳೆದ ಬಾರಿ 1 ತಿಂಗಳು ರೈತರು ಸತ್ಯಾಗ್ರಹ ಮಾಡಿದ್ರು ಸಹ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತರ ಹೊಲಕ್ಕೆ ನೀರು ಬಿಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಮೆಣಸಿನಕಾಯಿ ತರಕಾರಿ ಬೆಳೆದಂತ ರೈತ
ನಿರಂತರವಾಗಿ ಹೋರಾಟ ಮಾಡಿದ ಮೇಲೆ ಬೀದಿಗಿಳಿದ ಮೇಲೆ ರೈತರಿಗೆ ನೀರು ಬಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾನು ನಿಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಮ್ಮ ರೈತರಿಗೆ ನೀರು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಸರ್ಕಾರದ ಕರ್ತವ್ಯ. ಮುಂದಿನ ದಿನಗಳಲ್ಲೂ ಸಹ ನಮ್ಮ ರೈತರಿಗೆ ನೀರು ಸರಿಯಾಗಿ ತರಬೇಕು ಅಂತ ಹೇಳಿದ್ರೆ ಒಂದು ಬಲಿಷ್ಠ ಜನನಾಯಕನಿಗೆ ಬೇಕಾಗ್ತದೆ. ನಮಗೆ ಬಲಿಷ್ಠ ಜನನಾಯಕ, ಬಲಿಷ್ಠ ಶಾಸಕ ನಾವು ಗೆಲ್ಲಿಸಬೇಕು ಅಂತ ಹೇಳಿದ್ರೆ ರಾಜಗೌಡರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕು. ಆ ಮನವಿಯನ್ನು ಮಾಡೋದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೇನೆ. ಅದೇ ರೀತಿ ಲೋಕಸಭಾ ಚುನಾವಣೆ 7ನೇ ತಾರೀಕು ನಡೀತಾ ಇರ್ತಕ್ಕಂಥ ಮತದಾನ, ನಮ್ಮ ಹೆಮ್ಮೆಯ ಸಂಸದರು ರಾಜಾ ಅಮರೇಶ್ವರ್ ನಾಯಕ್ ಅವರು ಮತ್ತೊಮ್ಮೆ ಲೋಕಸಭಾ ಚುನಾವಣೆ ನಿಂತಿದ್ದಾರೆ. ನೀವು ಕೊಡ್ತಕ್ಕಂಥ ಒಂದೊಂದು ಮತ ಆಡಳಿತ ಪಕ್ಷ ಇವತ್ತು ರಾಜಾ ಅಮರೇಶ್ವರ್ ನಾಯಕ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಪಕ್ಕದಲ್ಲಿ ಕೂತು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿಸ್ತಕ್ಕಂಥ ಶಕ್ತಿ ನಮ್ಮ ಬಿಜೆಪಿ ಸಂಸದರಲ್ಲಿದೆ. ಹಾಗಾಗಿ ನೀವು ರಾಜಾ ಅಮರೇಶ್ವರ್ ಅವರ ಗುರುತು ಕಮಲದ ಹೂವು 8:30 ಗಂಟೆ ಆದರೂ ಸಹ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದರು ಬಂದಿದ್ದಾರೆ, ಯಜಮಾನರು ಬಂದಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಕೂಡ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ರಾಜಗೌಡ ನಿಮ್ಮ ಮನೆಯ ಮಗನನ್ನು ಇವತ್ತು ದೊಡ್ಡ ಹಂತದಲ್ಲಿ ಗೆಲ್ಲಿಸಿ ರಾಜಾ ಅಮರೇಶ್ವರ ನಾಯಕನ್ನು ಕೂಡ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲ ಕೂಡ ಒಂದಿಷ್ಟು ವಿನಯದಲ್ಲಿ ಮಾತನ್ನು ಮಾಡ್ತೇನೆ. ಕನಕಪುರದ ಬಂಡೆ ಪದ್ದಲ್ಲೇನೋ ಗರ್ಜನೆ ಮಾಡಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸುರ್ಪುರಕ್ಕೆ ಬಂದು